ಮಧುಮೇಹದ ಸಮಸ್ಯೆ ಇರುವವರು ಯಾವ ಆಹಾರವನ್ನು ರಾತ್ರಿ ವೇಳೆ ತಪ್ಪಿಸುವುದು ಆರೋಗ್ಯಕರ? ಆಪ್ಷನ್ಸ್: ಎ ಉಪ್ಪುಭರಿತ ಆಹಾರ, ಬಿ ಮೊಸರು, ಸಿ ಅನ್ನ, ಡಿ ಮುದ್ದೆ. ಆಪ್ಷನ್ ಎ ಮತ್ತು ಬಿ. ಸಂಜೆ 7 ಗಂಟೆಯ ನಂತರ ಹೆಚ್ಚು ಉಪ್ಪಿನಾಂಶವಿರುವ ಆಹಾರವನ್ನು ಸೇವಿಸಿದರೆ ಹೃದಯ ಮತ್ತು ರಕ್ತನಾಳಗಳು ದೊಡ್ಡ ಅಪಾಯಕ್ಕೆ ಒಡ್ಡಿಕೊಳ್ಳುತ್ತವೆ ಹಾಗೂ ರಾತ್ರಿ ಮೊಸರು ತಿನ್ನುವುದರಿಂದ ಕಫದೋಷ ಹೆಚ್ಚಾಗುತ್ತದೆ. ಆದ್ದರಿಂದ ಪ್ರೋಟೀನ್ ಸಮೃದ್ಧವಾಗಿರುವ ಆಹಾರ ಮತ್ತು ಸರಳವಾಗಿ ಜೀರ್ಣವಾಗುವ ಆಹಾರ ಪದಾರ್ಥವನ್ನು ಸೇವಿಸುವುದು ಒಳ್ಳೆಯದು. ಯಾವ ಕಾಯಿಲೆಯನ್ನು ಮೂಕ ಕೊಲೆಗಾರನೆಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಶುಗರ್, ಬಿ ಬಿಪಿ, ಸಿ ಹೃದಯಾಘಾತ, ಡಿ ಕಿಡ್ನಿ ಸ್ಟೋನ್. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಪಿ. ಅಧಿಕ ರಕ್ತದೊತ್ತಡವು ಮೂಕ ಕೊಲೆಗಾರನಾಗಿದ್ದು ಅದು ಒಬ್ಬ ವ್ಯಕ್ತಿಯನ್ನು ಹೃದಯದ ಸಮಸ್ಯೆಗಳಿಗೆ ಮುಂದೂಡುತ್ತದೆ. ನಾವು ಹೆಚ್ಚು ಉಪ್ಪನ್ನು ಸೇವಿಸಿದಾಗ ಅದು ನಮ್ಮ ದೇಹವು ಹೆಚ್ಚುವರಿ ದ್ರವವನ್ನು ಉಳಿಸಿಕೊಳ್ಳಲು ಕಾರಣವಾಗುತ್ತದೆ. ಇದು ರಕ್ತದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಅಪಧಮನಿಗಳ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತದೆ. ಕಾಲಾನಂತರದಲ್ಲಿ ನಮ್ಮ ಅಪಧಮನಿಗಳ ಮೇಲಿನ ಈ ನಿರಂತರ ಒತ್ತಡವು ಅವುಗಳನ್ನು ಹಾನಿಗೊಳಿಸುತ್ತದೆ. ರಾತ್ರಿ ಕುಡಿದ ನಂತರ ನಿಮ್ಮ ದೇಹವನ್ನು ನಿರ್ವಿಷಗೊಳಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ನೀರು, ಬಿ ಮಜ್ಜಿಗೆ, ಸಿ ನಿಂಬೆ ರಸ, ಡಿ ಉಪ್ಪು ನೀರು. ಆಪ್ಷನ್ ಎ ನೀರು. ರಾತ್ರಿ ಕುಡಿದ ನಂತರ ನಿಮ್ಮ ಯಕೃತ್ತಿನ ಆರೈಕೆಯನ್ನು ಮಾಡುವುದು ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಅತ್ಯಗತ್ಯವಾಗಿದ್ದು, ಆಲ್ಕೋಹಾಲ್ ದೇಹವನ್ನು ನಿರ್ಜಲೀಕರಣಗೊಳಿಸಿ ತಲೆನೋವು, ಆಯಾಸದಂತಹ ಅಹಿತಕರ ಅನುಭವವನ್ನುಂಟು ಮಾಡುವುದರಿಂದ ಸಾಕಷ್ಟು ನೀರು ಕುಡಿಯುವುದು ದೇಹವನ್ನು ಪುನರ್ಜಲೀಕರಣಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ವಿಷವನ್ನು ಹೊರಹಾಕಲು ಯಕೃತ್ತಿಗೆ ಸಹಾಯ ಮಾಡುತ್ತದೆ. ಕಾಂಡದ್ದೆಲ್ಲ ತಿನ್ನಬೇಕೆಂಬ ಜಿಹ್ವಾ ಚಪಲವನ್ನು ನಿಯಂತ್ರಿಸಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಜಾಯಿಕಾಯಿ, ಬಿ ಚಕ್ಕೆ, ಸಿ ಆಮ್ಲ, ಡಿ ಶುಂಠಿ. ಆಪ್ಷನ್ ಎ ಜಾಯಿಕಾಯಿ. ಚಯಾಪಚಯ ಹೆಚ್ಚಿಸಲು ಅನುಕೂಲಕರವಾಗಿರುವ ಆಂಟಿ ಆಕ್ಸಿಡೆಂಟ್ ಇದರಲ್ಲಿ ಹೇರಳವಾಗಿದೆ. ಇನ್ನು ಕಂಡದ್ದೆಲ್ಲ ಸೇವಿಸಬೇಕೆಂಬ ಜಿಹ್ವಾ ಚಪಲವನ್ನು ನಿಯಂತ್ರಣದಲ್ಲಿರಿಸಲು ಜಾಯಿಕಾಯಿ ಸಹಾಯಕಾರಿಯಾಗಿದೆ. ಇನ್ನು ಇದನ್ನು ಎಷ್ಟು ಪ್ರಮಾಣದಲ್ಲಿ ಹೇಗೆ ಸೇವಿಸಬೇಕು ಎಂದು ನೋಡುವುದಾದರೆ ಅರ್ಧ ಚಮಚಕ್ಕಿಂತ ಕಡಿಮೆ ಅಥವಾ ಚಿಟಿಕೆಯಷ್ಟು ಬಳಸಿದರೆ ಸಾಕು. ಖಾಲಿ ಹೊಟ್ಟೆಯಲ್ಲಿ ಕಾಳು ಮೆಣಸು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಗ್ಯಾಸ್ಟ್ರಿಕ್, ಬಿ ಎದೆ ಉರಿ, ಸಿ ತೂಕ ನಷ್ಟ, ಡಿ ಜೀರ್ಣಶಕ್ತಿ ವೃದ್ಧಿ. ಆಪ್ಷನ್ ಸಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಚಿಟಿಕೆಯಷ್ಟು ಕಾಳು ಮೆಣಸನ್ನು ಹಾಕಿಕೊಂಡು ಸೇವನೆ ಮಾಡುವುದರಿಂದ ಇದು ತೂಕ ಕಳೆದುಕೊಳ್ಳಲು ನೆರವಾಗುತ್ತದೆ. ಕಾಳು ಮೆಣಸು ಮತ್ತು ಬಿಸಿ ನೀರು ದೇಹದಲ್ಲಿ ಚಯಾಪಚಯ ಕ್ರಿಯೆ ಹೆಚ್ಚಿಸುವುದು, ಇದರಿಂದ ಕ್ಯಾಲೋರಿ ದಹಿಸಿ ತೂಕ ಕಳೆದುಕೊಳ್ಳಲು ಸಹಕಾರಿಯಾಗಿದೆ. ಯಾವ ಹಣ್ಣು ವಿಶ್ವದ ಅತ್ಯಂತ ದುಬಾರಿ ಹಣ್ಣುಗಳಲ್ಲಿ ಒಂದಾಗಿದೆ? ಆಪ್ಷನ್ಸ್: ಎ ಮಾವು, ಬಿ ದ್ರಾಕ್ಷಿ, ಸಿ ಡ್ರ್ಯಾಗನ್, ಡಿ ಊಟಿ ಸೇಬು. ಆಪ್ಷನ್ ಬಿ ದ್ರಾಕ್ಷಿ. ರೂಬಿ ರೋಮನ್ ದ್ರಾಕ್ಷಿ ವಿಶ್ವದ ಅತ್ಯಂತ ದುಬಾರಿ ಹಣ್ಣುಗಳಲ್ಲಿ ಒಂದಾಗಿದೆ. ಇದನ್ನು ಜಪಾನ್ನಲ್ಲಿ ಮಾತ್ರ ಬೆಳೆಸಲಾಗುತ್ತದೆ. ಇದು ಭಾರತದಲ್ಲಿ ಮಾರಾಟವಾಗುವ ದ್ರಾಕ್ಷಿಗಿಂತ 3-4 ಪಟ್ಟು ದೊಡ್ಡದಾಗಿದೆ. 20 ಗ್ರಾಂ ಅಥವಾ ಅದಕ್ಕಿಂತ ಹೆಚ್ಚು ತೂಕವಿರುತ್ತದೆ. ಕಾಫಿ ಉತ್ಪಾದಿಸುವಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ ಮೊದಲನೇ ಸ್ಥಾನ, ಬಿ 4ನೇ ಸ್ಥಾನ, ಸಿ 6ನೇ ಸ್ಥಾನ, ಡಿ 8ನೇ ಸ್ಥಾನ. ಆಪ್ಷನ್ ಸಿ 6ನೇ ಸ್ಥಾನ. ಕಾಫಿ ರಫ್ತು ಉತ್ತಮ ವ್ಯವಹಾರಗಳಲ್ಲಿ ಒಂದಾಗಿದ್ದು ಜಗತ್ತಿನಾದ್ಯಂತ ಕಾಫಿಯ ಬೇಡಿಕೆ ತುಂಬಾ ಹೆಚ್ಚಾಗಿದೆ. ಭಾರತವು 6ನೇ ಅತಿದೊಡ್ಡ ಕಾಫಿ ಉತ್ಪಾದಿಸುವ ದೇಶವಾಗಿದೆ. ಯಾವ ವಿಟಮಿನ್ ರಕ್ತಹೀನತೆ ಮತ್ತು ಅದಕ್ಕೆ ಸಂಬಂಧಿಸಿದ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ವಿಟಮಿನ್ ಬಿ6, ಸಿ ವಿಟಮಿನ್ ಇ, ಡಿ ವಿಟಮಿನ್ ಬಿ12.
ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ12. ವಿಟಮಿನ್ ಬಿ12 ಕೆಂಪು ರಕ್ತ ಕಣಗಳ ಉತ್ಪಾದನೆಯಲ್ಲಿ ಭಾಗವಹಿಸುತ್ತದೆ. ಹೀಗಾಗಿ ಈ ವಿಟಮಿನ್ ಕೊರತೆಯು ರಕ್ತಹೀನತೆ ಮತ್ತು ಅದಕ್ಕೆ ಸಂಬಂಧಿತ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತದೆ. ಮುಟ್ಟಿನ ನೋವನ್ನು ಕಡಿಮೆ ಮಾಡಲು ಮಾತ್ರೆಗಳನ್ನು ತೆಗೆದುಕೊಳ್ಳುವುದರಿಂದ ಯಾವ ಸಮಸ್ಯೆ ಕಾಣಬಹುದು? ಆಪ್ಷನ್ಸ್ ಎ ಹೊಟ್ಟೆ, ಬಿ ಹೃದಯ, ಸಿ ಗರ್ಭಕೋಶ, ಡಿ ಅಂಡಾಶಯ. ಆಪ್ಷನ್ ಎ ಮತ್ತು ಬಿ. ನೋವು ನಿವಾರಕಗಳನ್ನು ಅತಿಯಾಗಿ ತೆಗೆದುಕೊಳ್ಳುವುದರಿಂದ, ವಿಶೇಷವಾಗಿ ಪ್ರಿಸ್ಕ್ರಿಪ್ಷನ್ ಅಲ್ಲದ ಎನ್ಸೈಮ್ಗಳು ವಾಕರಿಕೆ, ಆಸಿಡ್ ರಿಫ್ಲೆಕ್ಸ್ ಅಥವಾ ಮಲಬದ್ಧತೆಯಂತಹ ಪ್ರತಿಕೂಲ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡಬಹುದು ಮತ್ತು ನಿಮ್ಮ ಹೊಟ್ಟೆಯ ಒಳಪದರಕ್ಕೆ ಹಾನಿಯನ್ನು ಉಂಟು ಮಾಡಬಹುದು. ಕೆಲವು ಔಷಧಿಗಳು ನಿಮ್ಮ ಎದೆಯು ಸಂಕುಚಿತಗೊಂಡಂತೆ ನಿಮಗೆ ಅನಿಸುತ್ತದೆ. ಇದು ತಾತ್ಕಾಲಿಕ ಅನಿಯಮಿತ ಹೃದಯ ಬಡಿತಕ್ಕೂ ಕಾರಣವಾಗುತ್ತದೆ. ನಮ್ಮ ದೇಹದಲ್ಲಿ ಪೊಟ್ಯಾಷಿಯಂ ಅಂಶವು ಕಡಿಮೆಯಾದರೆ ಯಾವ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್ ಎ ಬೆವರುವಿಕೆ, ಬಿ ಅತಿಸಾರ, ಸಿ ವಾಂತಿ, ಡಿ ಮೇಲಿನ ಎಲ್ಲವೂ. ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೃದಯ, ನರಗಳು ಮತ್ತು ಸ್ನಾಯುಗಳ ಅತ್ಯುತ್ತಮ ಕಾರ್ಯವನ್ನು ಬೆಂಬಲಿಸಲು, ಸ್ನಾಯುವಿನ ಚೇತರಿಕೆಯ ದರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಪೊಟ್ಯಾಷಿಯಂ ಕೊರತೆಯು ಅತಿಯಾದ ಬೆವರುವಿಕೆ, ವಾಂತಿ, ಅತಿಸಾರ, ಮೂತ್ರಪಿಂಡದ ಅಸ್ವಸ್ಥತೆಗಳಿಗೆ ಕಾರಣವಾಗುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್